ಈಗ ನಮಗೆ ಸಿಗ್ತಾ ಇರೋದು ಕೊಡಿಬೇಸ್ನಹಳ್ಳಿ ಮೆಟ್ರೋ ಸ್ಟೇಷನ್ ಅಂತ. ಇದು ಎಲ್ರಿಗೂ ಗೊತ್ತಿರೋದೇನು ಅಂದರೆ, ವರ್ತೂರು ಲೇಕು ಮತ್ತು ಬೆಳ್ಳಂದೂರು ಲೇಕ್ ಮತ್ತು ಲಿಂಕ್ ಇದ್ದಿದ್ದನ್ನು ಎಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಎನ್ಕ್ರೋಚ್ ಮಾಡಿ ಕಟ್ಟಿರೋದು ಇದೆಲ್ಲ ಜಾಗ ಅಂತೆ ಎಲ್ರಿಗೂ ಗೊತ್ತು. 20 ವರ್ಷದಿಂದ ಯಾರು ನೋಡಿದಾರೋ ಅವರಿಗೆಲ್ಲ ಚೆನ್ನಾಗಿ ಗೊತ್ತು. ಇಲ್ಲಿ ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಪಿಲ್ಲರ್ಸ್ ಹಾಕಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನೋಡೋಣ ಎಷ್ಟು ಬೇಗ ಮುಗಿಸ್ತಾರೆ ಅಂತ. ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡೋದೇ ಒಂಥರ ನೋಡಿ, ನೀವೇ ನೋಡಿ ಎಲ್ಲ ಕಡೆನೂ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸು ಅದು ಇದು ಎಲ್ಲ ಬಿದ್ದಿದೆ. ನಾನು ನೋಡ್ತಾ ಇರೋಂಗೆ ಕೆಲವು ವರ್ಷಗಳಿಂದ ನೈಟೆಲ್ಲ ಕೆಲಸ ನಡೆಯುತ್ತೆ, ಇಲ್ಲ ಅಂತ ಅಲ್ಲ. ನೈಟೆಲ್ಲ ರೋಡ್ ಬ್ಲಾಕ್ ಮಾಡಿ ಎಲ್ಲ ಮೇಲೆ ಸ್ಲ್ಯಾಬ್ಸ್ ಎಲ್ಲ ಹಾಕೋದು ಅದೆಲ್ಲ ನಡೆಯುತ್ತೆ. ಲೆಫ್ಟಿಗೆ ನಮ್ಗೆ ಸಿಗೋದು ಇನ್ನೋಟಿ ಮಲ್ಟಿಪ್ಲೆಕ್ಸು, ರೈಟಿಗೆ ಗೊತ್ತಲ್ಲ ಇಲ್ಲಿ ಮುನ್ನೆಕೊಳಲ ರೋಡು, ಅದೊಂದು ಕೇಳೋದೇ ಬೇಡ ಎಷ್ಟು ಟ್ರಾಫಿಕ್ ಇರುತ್ತೆ ಅಂತ. 20 ವರ್ಷದ ಮುಂಚೆ ಯಾರು ಮಾರ್ತಳ್ಳಿ ಎಲ್ಲ ನೋಡಿದ್ದೀರ ಅವರಿಗೆಲ್ಲ ಗೊತ್ತು ಇದೆಲ್ಲ ಔಟ್ಸ್ಕಟ್ಸ್ ಹೆಂಗಿತ್ತು ಅಂತ. ಇದು ಮಾರ್ತಳ್ಳಿ ಬ್ರಿಡ್ಜ್ ಆದಮೇಲೆ ಸಡನ್ನಾಗಿ ನಮಗೆ ರೈಟ್ ಸೈಡಿಗೆ ಮಾರ್ತಳ್ಳಿ ಮೆಟ್ರೋ ಸ್ಟೇಷನ್ನು. ಐ ಥಿಂಕ್ ಇದು ದೊಡ್ಡದಾಗಿದೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಎಕ್ಸ್ಚೇಂಜ್ ಪಾಯಿಂಟ್ ಇರ್ಬೋದಾ ಗೊತ್ತಿಲ್ಲ, ಬಟ್ ತುಂಬ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಆಗಿದೆ ಇದು. ಸೊ ಮಾರ್ತಳ್ಳಿ ಮೆಟ್ರೋ ಸ್ಟೇಷನ್ ಅದು. ಅದಾದಮೇಲೆ ಇದು ಕಲಾಮಂದಿರ್ ಬಸ್ ಸ್ಟಾಪ್ ಲೆಫ್ಟಿಗಿರೋದು. ಇವಾಗಂತೂ ಅಷ್ಟು ಟ್ರಾಫಿಕ್ ಏನಿಲ್ಲ, ಬಟ್ ನೀವು ಸಂಜೆ ಹೊತ್ತು ಏನಾದ್ರು ಬಂದರೆ ನಿಮಗೆ ಗೊತ್ತಿರುತ್ತೆ ಹೇಗೆ ಪ್ರೈವೇಟ್ ಬಸ್ಸೆಲ್ಲ ಆಕ್ಯುಪೈ ಮಾಡಿರುತ್ತೆ ಅಂತ. ಮುಂದೆ ಬಂದರೆ ಇಸ್ರೋ ಮೆಟ್ರೋ ಸ್ಟೇಷನ್ನು. ಲೆಫ್ಟಲ್ಲಿ ಇಸ್ರೋ ಇರೋದ್ರಿಂದ ಇದನ್ನು ಇಸ್ರೋ ಮೆಟ್ರೋ ಸ್ಟೇಷನ್ ಅಂತಲೇ ಹೆಸರಿಟ್ಟಿದ್ದಾರೆ ಅನಿಸುತ್ತೆ. ಕಾರ್ತಿಕ್ ನಗರ ಅದು ಬರುತ್ತೆ ನೋಡಿ, ಅದು ಜಾಗ ಇದು. ಅದಾದಮೇಲೆ ಮುಂದೆ ಬಂದರೆ ಇದು ನಮಗೆ ಸಿಗೋದು ದೊಡ್ಡ ಕುಂದಿ ಮೆಟ್ರೋ ಸ್ಟೇಷನ್ನು. ಫನ್ ಸಿಟಿ, ಬಾಗ್ಮನೆ ಎಲ್ಲ ಇದೆಯಲ್ಲ, ಬಾಗ್ಮನೆ ಟೆಕ್ ಪಾರ್ಕ್ ಎಲ್ಲ ಇದೆಯಲ್ಲ ರೈಟ್ ಸೈಡಲ್ಲಿ ಅದು ನೋಡಿ. ಇದು ಬಾಗ್ಮನೆ ಟೆಕ್ ಪಾರ್ಕು. ಇಲ್ಲೆಲ್ಲ ಎಲ್ಲ ಕಂಪ್ನೀಸ್ಗಳು ಇದ್ದಾವೆ. ಅದಾದಮೇಲೆ DRDO ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮೆಟ್ರೋ ಸ್ಟೇಷನ್. DRDO ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮೆಟ್ರೋ ಸ್ಟೇಷನ್ ಆದಮೇಲೆ ಇದು ನಮಗೆ ಸಿಗ್ತಾ ಇರೋದು ಮಹದೇವಪುರ ಮೆಟ್ರೋ ಸ್ಟೇಷನ್ನು ಅಥವಾ ಸರಸ್ವತಿ ನಗರ ಸ್ಟೇಷನ್ ಅಂತಲೂ ಇದಕ್ಕೆ ಹೆಸರಿಟ್ಟಿದ್ದಾರೆ. ಇದಾಗಿದ ತಕ್ಷಣ KR ಪುರಂ ಸಿಗೋದು.